ಈ ಹಿಂದೆ ಒಬ್ಬ ಸಿಎಂ ಅವ್ರನ್ನ ಕೆಳಗೆ ಇಳಿಸೋದಕ್ಕೆ ಅವರ ಪಕ್ಷದಲ್ಲೇ ಒಂದಷ್ಟು ಜನ ಪಿತೂರಿ ಮಾಡಿದ್ರು, ಷಡ್ಯಂತ್ರ ಮಾಡಿದ್ರು. ಅದೇ ತರ ಇಲ್ಲೂ ಕೂಡ ಸಿದ್ದರಾಮಯ್ಯವ್ರನ್ನ ಕೆಳಗೆ ಇಳಿಸೋದಕ್ಕೆ ಒಂದಷ್ಟು ಷಡ್ಯಂತ್ರಗಳು ನಡೀತಾ ಇದೆ ಅಂತ. ಕಾಂಗ್ರೆಸ್ನವ್ರು ಅಂತ ಹೇಳ್ತಾ ಇರೋದು. ಕಾಂಗ್ರೆಸ್ನಲ್ಲೇ ಇದ್ದಾರೆ ಅಂತ. ಅಪ್ಪ ನಮಗೆ ಗೊತ್ತಿಲ್ಲ ಅವೆಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ನವ್ರು ಹಂಗಂತಾರ, ನಮ್ಗೆ ಗೊತ್ತಿಲ್ಲ. ನಿಮ್ಮ ಪ್ರಕಾರ ನಿಮ್ಮ ಅಣ್ಣನ ಮೇಲೆ ಬಂದಿರುವಂತ ಈ ಆರೋಪ ಏನನ್ಸುತ್ತೆ? ಏನನ್ಸುತ್ತೆ, ಇದೇ ಕುಮಾರಸ್ವಾಮಿ ಯಡಿಯೂರಪ್ಪ ಈ ಥರ ಮಾಡಾರ ಅಂತ ಅನಿಸುತ್ತಪ್ಪ ನಮ್ಗೆ. ಅಂದ್ರೆ ಅವರು ಇದ್ರ ಮೇಲೆ ಮಾಡಿದ್ದಾರೆ ಅಂತನಾ? ಅವರೇ ರಾಜೀನಾಮೆ ಕೊಡು ಅಂತ ಹೇಳ್ತಾರೆ ಅವರು. ಈಗ ಸತ್ ಮಾಡ್ದೆ ಕುಂತಾರ ಯಡಿಯೂರಪ್ಪ ಕುಮಾರಸ್ವಾಮಿ ಅವರು. ಈಗ ಅವರೇ ಈಗ ಅವ್ರದ್ದು ಬರ್ತದ. ಸುಮ್ಮನೆ ಇದ್ಯಾಕೆ ಹಿಂಗೆ ಅವ್ರದ್ದು ಬರ್ತದ, ಅವ್ರದ್ದು ಬರದೆ ಉಳ್ಕೊಳ್ಳಲ್ಲ. ಎಲ್ರದ್ದು ಒಂದಲ್ಲ ಒಂದ್ ದಿವಸ ಬರುತ್ತೆ ಅಂತ ಗ್ಯಾರಂಟಿ ಬಂದೇ ಬರ್ತದ. ಈಗಲೇ ಬರ್ತದ. ಈಗಲೇ ಸುದ್ದಿ ಹೇಳಲ್ಲ. ಚಂದ್ರಶೇಖರ್ ಏನಂತ ಹೇಳಿದನು ಕುಮಾರಸ್ವಾಮಿ ಅದ. ಅದು ಗೊತ್ತಾಯ್ತು ನಿಮ್ಗೆ? ತಿರುಗಿ ಯಡಿಯೂರಪ್ಪನದು ಮಗನದು ಅದು ಗೊತ್ತಾಗಿಲ್ವಾ? ಮತ್ತು ಎಲ್ಲ ಬರ್ತಾವ ಸುಮ್ಮನೆ ಎಲ್ಲ ನಮಗೂ ಈ ಮರೆ ಇವೆಲ್ಲ ಈ ಥರ ಗೊತ್ತಿದ್ದ ಮಾತ್ರ ಮಾತಾಡೋದು. ನಾನು ಗೊತ್ತಾಗಿರೋದು ಮಾತಾಡೋದು. ಈಗ ಸಿದ್ದರಾಮಯ್ಯ ಅವ್ರಿಗೆ ಅಲ್ಲಿ 14 ಸೈಟ್ ತಗೊಳ್ಳುವಂತ ಅವಶ್ಯಕತೆ ಇತ್ತಾ? ಗೊತ್ತಿಲ್ಲ ಅಂತ ಹೇಳ್ತಾವನೆಲ್ಲ. ಸುಮ್ಮನೆ ನಾನು ಗೊತ್ತಿದ್ದು ಹೇಳೋಕ್ಕಾಗಲ್ಲ. 14 ಸೈಟು 3 ಸೈಟು ಅಂತ ಹೇಳ್ತಾರ. ನನಗೆ ಗೊತ್ತಿಲ್ಲ. ಈಗ ಈ ವಿಚಾರ ನಿಮಗೆ ಬೆಳಕಿಗೆ ಬಂತಲ್ವಾ? ಈಗ ಪ್ರದೀಪ್ ಕುಮಾರ್ ಆಗಿರ್ಬೋದು, TJ ಅಬ್ರಾಹಂ ಆಗಿರ್ಬೋದು, ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಇವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ನಿಮ್ಗೇನು ಅನ್ನಿಸ್ತು? ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಡ್ತಾವ್ರಲ್ಲ, ಹಗರಣ ಆಗಿದೆ ಅಂತ ಹೇಳ್ತಾವ್ರಲ್ಲ ಅಂದಾಗ ನಿಮ್ಗೇನು ಅನ್ನಿಸ್ತು? ಇದೇನೆಲ್ಲ ಬರೀ ದೂರು ಅಂತ ನಮ್ಗೆ ಅನಿಸ್ತಪ್ಪ. ಇಲ್ಲ ಇನ್ನು ಇದ್ರ ಮೇಲೆ ನಮ್ಗೆ ಇನ್ನು ಬಾಕಿ ಗೊತ್ತಿಲ್ಲ. ಅಲ್ಲ, ಒಬ್ಬ ತಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡಾಗ ಅಣ್ಣನ ಮೇಲೆ ಈ ತರ ಆರೋಪ ಕೇಳಿ ಬಂದಾಗ ನಿಮ್ಗೇನು ಅನ್ನಿಸ್ತು? ಓ ಏನಪ್ಪ ಇದು ಅಂತ ನಿಮ್ಗೆ ಗಾಬರಿ ಅಂತ ಅನಿಸ್ತಿಲ್ವ? ಗಾಬರಿ ಬತ್ತು. ಗೊತ್ತಾಗಬೇಕಲ್ಲ ಮಾತಾಡ್ಬೇಕಾರ. ಸುಮ್ಮನೆ ಇಲ್ದಿದ್ದು ಸುಳ್ಳೆಲ್ಲ ಆಡಕ್ ಹೋಗ್ಬಾರ್ದು. ಯಾವಾಗಲೂ ಗೊತ್ತಾದ್ ಮಾತಾಡ್ಬೇಕು. ಅಂದ್ರೆ ಈ ಹಗರಣ ಆಗಿಲ್ಲ ಅಂತ ನಿಮ್ಮ ಪ್ರಕಾರನ? ನಮ್ಮ ಪ್ರಕಾರ ಆಗವಾಗಿರ್ಬೋದು ಏನೋ. ಒಟ್ಟಿನಲ್ಲಿ ಅದು ಗೊತ್ತಿಲ್ಲ. ದೊಡ್ಡ ಮಟ್ಟದಲ್ಲಿ ರೋಡ್ ಶೋ ಅಂದ್ರೆ ಮೆರವಣಿಗೆ ಮಾಡಿದ್ರು ಬೆಂಗಳೂರಿಂದ ಮೈಸೂರವರೆಗೂ ಕೂಡ BJP JDS ಅವರೆಲ್ಲ. ಈಗ ನಿಜ ಅಂತ ಮದ ಒಟ್ಟಿನಲ್ಲಿ ಜನಗಳು ಸುಮ್ಮನೆ ಆಡ್ತಾವ್ರೆ. ಅವರು ಅವೆಲ್ಲ ಮಾಡಕ್ ಹೋಗಿಲ್ಲ. ಅವರು ಹಂಗಾರ ಅವ್ರು ಮಾಡಬೇಕು ಅಂದ್ರೆ ಕಥಾ ಬೇರೆ ಇತ್ತು. ಮಾಡಕ್ ಹೋಗಲ್ಲ ಅವರು ಆ ಥರ. ಈಗ ಲೋಕಾಯುಕ್ತದಲ್ಲಿ FIR ಆಗಿದೆ, ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆ ED ಕೂಡ ಎಂಟ್ರಿ ಆಗಿದೆ. ಇದೆಲ್ಲದರಿಂದ ಹೊರಗಡೆ ಬರ್ತಾರೆ ಅಣ್ಣ ಅನ್ನೋ ವಿಶ್ವಾಸ ಇದೆಯಾ? ಹೊರಗಡೆ ಬರ್ತಾರ. ಬರ್ದೇ ಇವರು ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಕಿತ್ತಾಗಕ್ಕಾಗಲ್ಲ. ಇವರೇ ಆಳ್ತಾರೆ ಗ್ಯಾರಂಟಿ. ಈಗ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾವ್ರೆ. ಅವ್ರು ಅಂತಾರ ಇವ್ರು ಕೊಡಲ್ವಲ್ಲ ಇವರು. ಅದು ಮುಂದೆಲ್ಲ ಹೇಳ್ತೀನಿ. ಅದು ಇವತ್ತು ನಾವು ಹೇಳಕ್ಕಾಗಲ್ಲ. ಅವರು ಕೊಟ್ಟಾರ ಬಿಟ್ಟಾರ ಅದು ನಾವು ಹೇಳಕ್ಕಾಗಲ್ಲ. ಒಳ್ಳೆ ಅದು ಮುಂದಿನ ಕಥೆ. ಈ ಹಿಂದೆ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಇದೇ ಪ್ರಾಸಿಕ್ಯೂಷನ್ ವಿಚಾರ ಬಂದಾಗ ಇದೇ ಸಿದ್ದರಾಮಯ್ಯ ಅವರು ಆಗ್ರಹಿಸಿದ್ರು. ಅವ್ರಿಗೊಂದು ನ್ಯಾಯ, ಸಿದ್ದರಾಮಯ್ಯ ಅವ್ರಿಗೊಂದು ನ್ಯಾಯನ ಒಪ್ಪತ್ತೀವಿ ಸಹ. ಈಗ ಯಡಿಯೂರಪ್ಪನಿಗೆ ಒಂಥರ ನ್ಯಾಯ, ಇವ್ರಿಗೆ ಒಂಥರ ನ್ಯಾಯ ಅಂತ ನೀವು ಹೇಳ್ತಿದ್ದೀರಿ. ಅದು ಆಗ ರಾಜೀನಾಮೆ ಕೊಟ್ಟಿದ್ದ ಯಡಿಯೂರಪ್ಪ. ಈಗ ಈ ಸಿದ್ದರಾಮಯ್ಯನೂ ಕೊಡೋದು ಹೇಳ್ತಾವ್ರ. ಇದು ಮುಂದಿನ ಕಥೆಗಳು. ಅದು ಹೇಳಿ ಮಾಡೋಕ್ಕಾಗಲ್ಲ ನಾವು. ಮುಂದೆ ಇನ್ನು ಬಾಕಿ ನಮ್ಗೆ ಗೊತ್ತಿಲ್ಲ. ಏನ್ ಅನ್ಸುತ್ತೆ ನಿಮ್ಗೆ? ವಿಶ್ವಾಸ ಇದೆಯಾ? ಚಂದ ಇರ್ಲಿದೆ ಅಂತ ಅನ್ಸುತ್ತಪ್ಪ. ಕೊಟ್ರ ಈಗ ಮಂತ್ರಿ ತಂದೆ ಇದ್ರ ಚಂದ ಅಂತ ಅನ್ಸುತ್ತಾ? ಯಾರು ನಾನು ಕೇಳ್ತಿರೋದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಅಲ್ಲ. ಈಗ ಈ ಹಗರಣಗಳ ವಿಚಾರ ಸಾಕಷ್ಟು ಚರ್ಚೆಗಳಾಗ್ತದಿಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಅವ್ರ ಬಗ್ಗೆ ಅವ್ರಿಗೆ ಗೊತ್ತಾಗಿರ್ಬೇಕು. ಅವ್ರಿಗೆ ಗೊತ್ತಾಗಿದ್ದಾರೋ ಅದು ಅವ್ರು ಹೇಳ್ತಾರ. ನಾವು ಅದಕ್ಕೆ ಗೊತ್ತಿಲ್ಲದೆ ನಾವು ಮಾತಾಡಕ್ ಹೋಗಲ್ಲ. ಸುಮ್ಗೆ ಇವೆಲ್ಲ ಅಣ್ಣನ ವಿರುದ್ಧ ಷಡ್ಯಂತ್ರ ಏನಾದ್ರು ಆಗ್ತಿದ್ಯಾ? ಗೊತ್ತಿನ ಅಣ್ಣನ ಮೇಲೂ ಆದ್ರೂ ಅಷ್ಟೇ, ಏನಾದರೂ ಅಷ್ಟೇ. ಗೊತ್ತಿದ್ದ ಮಾತ್ರ ಮಾತಾಡಕ್ ಹೋಗ್ಬಾರ್ದು. ಅದು ಹಳ್ಳಬೇಡ್ದು. ಈಗ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾವ್ರಲ್ಲ, ನಿಮ್ ಪ್ರಕಾರ? ನಮ್ಮ ಪ್ರಕಾರ ಕೊಡದೆ ಚಂದ ಅನ್ಸುತ್ತಪ್ಪ ಅಂತ ಅಂತ ನಮ್ಮ ಇಷ್ಟ ಇರುತ್ತೆ. ಅವರು ಈ ಥರ ವಾದ ಮಾಡ್ತಾರೆ ಕೊಡಲೇಬೇಕು ಅಂತ. ನಾವು ಇಷ್ಟ ಕೊಡ್ಬಾರ್ದು ಅಂತದಪ್ಪ. ಆರೋಪ ಮುಕ್ತರಾಗಿ ಹೊರಗಡೆ ಬರ್ತಾರ ಸಿದ್ದರಾಮಯ್ಯ ಅವರು? ಇಲ್ಲ, ಏನು ಈಗ ಹೇಳಕ್ಕಾಗಲ್ಲ. ನಾನು ಯಾವ್ದು ಹೇಳಕ್ಕಾಗಲ್ಲ. ಈಗ ಅಲ್ಲಲ್ಲ, ಈಗ ತನಿಖೆ ನಡೀತಿದೆಯಲ್ಲ, ಇದೆಲ್ಲವೂ ಕೂಡ ಇದರಲ್ಲಿ ಯಾವುದೇ ರೀತಿಯಾದಂತ ಇನ್ವಾಲ್ವ್ಮೆಂಟ್ ಅವ್ರದ್ದು ಇಲ್ಲ ಅಂತೇಳಿ ಹೊರಗಡೆ ಬರ್ತಾರ ಅನ್ನೋ ವಿಶ್ವಾಸ ಇದೆಯಾ ಅಂತ? ಇಲ್ಲ, ನಮ್ಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ ನಮ್ಗೆ. ಸಮೂಹ ಗೊತ್ತಿಲ್ಲ. ಈಗ ಮನೆಯಲ್ಲೆಲ್ಲ ವಾತಾವರಣ ಹೇಗಿದೆ ಈ ವಿಚಾರ ಬಂದಾದ್ಮೇಲೆ? ಎಲ್ಲರೂ ಗಾಬರಿಲಿದಾರ ಮನೇಲಿ? ಏನಾದ್ರು ಏನು ಮಾಮೂಲು TV ನೋಡ್ತೀವಿ, ಅಲ್ಲಿ ನೋಡ್ತಾ ಇರೋದು ನೋಡ್ತೀವಪ್ಪ ಅಷ್ಟೇ. ಇನ್ನೇನು ಗಾಬರಿ ಏನು ಇದ್ದು. ಹಿಂಗಾಯ್ತಲ್ಲ, ಯಾವಾಗಲೂ ಇದಾಗಿಲ್ಲ. ಒಂದು ಕಪ್ ಸಿಕ್ಕಿ ಬಂದಿಲ್ಲ, ಹಿಂಗಾಯ್ತಲ್ಲ ಅಂತ. ರಿಪಬ್ಲಿಕ್ ಕನ್ನಡ ನೋಡ್ತೀರಾ? ಕನ್ನಡ ಜನ ಎಲ್ಲ ಕನ್ನಡ ನೋಡ್ತೀನಿ. ಅಲ್ಲ, ರಿಪಬ್ಲಿಕ್ TV ನೋಡ್ತೀರಾ? ನಾವೇ ಜಾಸ್ತಿ ಮಾಡಿದ್ದು ಮೂಢ ಹಗರಣದ ಬಗ್ಗೆ ಒಂದಷ್ಟು ವಿಚಾರಗಳು, ದಾಖಲಾತಿಗಳೆಲ್ಲ ನಾವೇ ಜಾಸ್ತಿ ತೋರಿಸಿದ್ದು. ನೋಡಿದ್ಯೋ ಒಟ್ಲೆ ತಿರುಗಿ ಅದನ್ನೆಲ್ಲ ಹಾಕಿ ಹಾಕಿ ಅದಕ್ಕೇನು. ಈಗ ಒಂದು ಆರೋಪಗಳು ಕೇಳಿ ಬರುತ್ತೆ,
ಒಂದಷ್ಟು ಸುಳ್ಳುಗಳು ಆ ವಿಚಾರಗಳೆಲ್ಲವೂ ಕೂಡ ಬರುತ್ತೆ. ಆದರೆ ಕುಟುಂಬಸ್ಥರು ಅವ್ರ ಜೊತೆ ಯಾವ ರೀತಿಯಾಗಿ ನಿಲ್ಲುತ್ತೆ ಅನ್ನೋದು ಇಂಪಾರ್ಟೆಂಟ್. ಉಪ್ಪು ಹೇಳಿಲ್ಲ ಅವ್ರಿಗೆ. ನಾವು ಫ್ಯಾಮಿಲಿನೇ ಹೇಳ್ತಾ ಇರೋದು. ನಾವು ಅವ್ರನ್ನ ಹೆಚ್ಚಿಗೆ ಮಾತಾಡೋಕ್ಕೂ ಹೋಗಿಲ್ಲ, ಏನು ಯಾವ್ದು ನಾವು ಕೇಳುವಿಲ್ಲ ಅವನ ನಮ್ಮ ಅಣ್ಣವ್ರ. ಅವ್ರು ಹೇಳ್ದಾಗ ತತಾಸು. ಹೇಗೆ ನಿಮ್ಮ ಅಣ್ಣ ಇಂಥ ವಿಚಾರದಲ್ಲೆಲ್ಲ? ಅವನು ನಮ್ಮ ಕಣ್ಣು ಮಾಡಿ ಏನೋ ಅವನು ಮಾಡಿಲ್ಲ ಅಂತ ಪಾದಪ್ಪ. ನಮ್ಮ ಕಣ್ಣು ಮಾದ್ರೆ ಬೇರೆಯವ್ರ ಕಣ್ಣಿಗೆ ಹಂಗೆ ಅದು ನಮ್ಗೆ ಗೊತ್ತಿಲ್ಲ. ನಮ್ಮ ಕಣ್ಣು ಮಾರಿ ನಮ್ಮ ಅಣ್ಣ ಶುದ್ಧ ಹೋಗೋಣ ಅಂತ ಹೇಳ್ತೀನಿ. ಈಗ ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಹೌದು ಹುಲಿಯಾ ಅಂತೇಳಿ ಫೇಮಸ್ ಆಗ್ಬಿಟ್ಟಿದೆ ಸಹ. ಅದರಲ್ಲೆಲ್ಲ ಅವನು ಆ ಥರ ಕೈ ಹೊಡ್ ಕೈ ಅವನ್ತಾವ ಒಬ್ಬರು ತಮ್ಮ ಗೋರ್ಕೋಬೇಕು ಬಿಡ್ಬೇಕು ಅನ್ನೋ ಅವಂತವ ಇಲ್ಲ. ಎಲ್ಲ ಯಾವಾಗ ಜನಗಳಕ್ಕೆ ಇದು ಮಾಡಿದ ಹೊತ್ತು ಅವನು ನಾನೇ ಬದುಕಬೇಕು ಅನ್ನೋದಿಲ್ಲ. ಈಗ ಹೌದು ಹುಲಿ ಅಂತೆಲ್ಲ ಅವ್ರು ಎಲ್ಲೇ ಹೋದ್ರು ಬಂದ್ರು ಕೂಡ ಕರೀತಾರೆ. ಇತ್ತು ಜನ ಹುಲಿ ಗೊತ್ತು ಅಂತ ಹೇಳ್ತಿರು. ಇದೊಂದು ಆಯ್ತಲ್ಲಪ್ಪ. ಈಗ ಯಾರು ಕಂಡಿದ್ರು ಇದು ನಮ್ಗೆ ಗೊತ್ತಾ ಹೇಳಿ? ಸಿಂಹ ಬತ್ತು ಹುಲಿ ಬತ್ತು ಅಂತ ಹೇಳ್ತಿರು. ಈಗೇನ ಈ ಥರ ಅಗ್ರಣಕ್ಕೆ ಸಿಕ್ಕತ್ತವರು ಯಾವ್ದೇನೇನು ಹೇಳ್ತಾರೆ ಅಷ್ಟೇ ಅಪ್ಪ. ಇದೊಂದು ಬಿಟ್ಟರೆ ನಮಗೇನು ಗೊತ್ತು? ಕಂಡದ ಆಡಬೇಕು, ಕಂಡದ ಆಡೋಕ್ಕಾಗಲ್ಲ. ಇದು ಈಗ ಎಲ್ಲರಿಗೂ ಗೊತ್ತಾಯ್ತಿದ್ದು. ಜನಗಳು ಆಗಲಿಕ್ಕೆ ಮೇಲೆ ಎತ್ತಿ ನಿಲ್ಲಿಸ್ಬಿಟ್ರು. ಹೋದಾಗ ನೀವೇನಾದ್ರು ಫೋನ್ ಮಾಡೋದಕ್ಕೆ ಟ್ರೈ ಮಾಡಿದ್ರಾ? ಫೋನಿಗೆ ನಮ್ಗೆ ಯಾರು ಮಾಡಲ್ಲ. ಅವರು ಮಾಡೋ ಜೋನ್ ಮಡಿಕಲ್ಲ. ನಮ್ಮ ಮಾನವರು ಮಾಡೋದು ಇಲ್ಲ. ನಮ್ಮ ಫೋನು ಮಡಗಿಲ್ಲ. ಈಗೇನಾದ್ರು ಹೋಗಿ ನೀವು ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನೇನಾದ್ರು ಮಾಡ್ತೀರಾ? ಇಲ್ಲ ಸರ್, ನಾವು ಹೋಗೋದಿಲ್ಲ. ಈಗ ಹೋಗೋದಿಲ್ಲ. ನಮ್ಗೆ ವಾಗಕ್ಕೆ ಹೋಗಲ್ಲ, ಹೋಗೋದು ಇಲ್ಲ. ಈಗ ಅಲ್ಲ, ಇಲ್ಲಿಗೆ ಬಾ ಮಾತಾಡೋಣ ಅಂತ ಏನಾದ್ರು ಕರಿತೀರಾ? ಇಲ್ಲ, ಅವ್ರು ಬರೋದು ಇಲ್ಲ. ಹಾಂ, ಹೋಯ್ತೀವಿ ಯಾವತ್ತೋ ಒಂದಿನ ನಮ್ಗೆ ಜ್ಞಾನ ಬಂದಾಗ. ಅದೇ ಹೋಗದೆ ಹೆಂಗೈತಮ್ಮ ಅಣ್ಣ ಆದ್ಮೇಲೆ ಯಾವತ್ತೋ ಒಂದಿನ ಹೋಯ್ತೀವಿ ಬರ್ತೀವಿ. ಅರೆಸ್ಟ್ ಆಗ್ಬಿಡ್ತಾರಂತೆ, ಅಂತೆ ಕಂತೆಗಳು ಚರ್ಚೆಗಳಾಗ್ತಾ ಇದೆ. ಅರೆಸ್ಟು ಆಗ್ಬಿಡ್ತಾರಂತೆ, ಭಯ ಇದೆಯಂತೆ, ಈ ಥರದ್ದು ಹೇಳಿಕೆಗಳು ಬರ್ತಾ ಇದೆ. ಹೇಳಿ ಬಿಡಿ, ಈಗ ಜನಕ್ಕೆ ಗೊತ್ತೇ ಅದ ಎಲ್ಲ. ಹೇಳ್ಬಿಡಿ ಹೇಳ್ಬಿಡಿ. ಅವ್ರು ಹೇಳ್ಕಾದ್ರು ಯಾರಿಗೇನಪ್ಪ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕಣ್ಣು ಕಡೋದು ನಾವು ಮಾಡ್ತೀವಿ, ಅವ್ರ ಕಣ್ಣು ಕಡೋದು ಏನೇನೋ ಮಾತಾಡ್ತಾರೆ. ಇದು ಸಿದ್ದರಾಮಯ್ಯ ಅವರ ಸಹೋದರ ಆಗಿರುವಂಥ ಸಿದ್ದುಗೌಡ ಅವರ ಮಾತು. ನೋಡೋಣ, ಆ ಥರದ್ದು ಮನುಷ್ಯ ಅಲ್ಲ ಅಂತ ನಮಗೆ ವಿಶ್ವಾಸ ಇದೆ. ಈ ಥರ ಜನಗಳಿಗೋಸ್ಕರ ಬದುಕಿರುವಂಥ ವ್ಯಕ್ತಿ, ಆತನಿಗೋಸ್ಕರ ಯಾವತ್ತೂ ಕೂಡ ಮಾಡಿಕೊಂಡಿರುವಂಥ ವ್ಯಕ್ತಿ ಅಲ್ಲ ಅಂತ ಹೇಳಿ ಇವತ್ತು ಅವರ ಸಹೋದರ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ. ಈ ಹಿಂದೆ ಒಬ್ಬ CM ಅವ್ರನ್ನ ಕೆಳಗೆ ಇಳಿಸೋದಕ್ಕೆ ಅವರ ಪಕ್ಷದಲ್ಲೇ ಒಂದಷ್ಟು ಜನ ಪಿತೂರಿ ಮಾಡಿದ್ರು, ಷಡ್ಯಂತ್ರ ಮಾಡಿದ್ರು. ಅದೇ ತರ ಇಲ್ಲೂ ಕೂಡ ಸಿದ್ದರಾಮಯ್ಯವ್ರನ್ನ ಕೆಳಗೆ ಇಳಿಸೋದಕ್ಕೆ ಒಂದಷ್ಟು ಷಡ್ಯಂತ್ರಗಳು ನಡೀತಾ ಇದೆ ಅಂತ ಕಾಂಗ್ರೆಸ್ನವ್ರು ಅಂತ ಹೇಳ್ತಾ ಇರೋದು. ಕಾಂಗ್ರೆಸ್ನಲ್ಲೇ ಇದ್ದಾರೆ ಅಂತ ಅಪ್ಪ ನಮಗೆ ಗೊತ್ತಿಲ್ಲ ಅವೆಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ನವ್ರು ಹಂಗಂತಾರ, ನಮ್ಗೆ ಗೊತ್ತಿಲ್ಲ. ನಿಮ್ಮ ಪ್ರಕಾರ ನಿಮ್ಮ ಅಣ್ಣನ ಮೇಲೆ ಬಂದಿರುವಂತ ಈ ಆರೋಪ ಏನನ್ಸುತ್ತೆ? ಏನನ್ಸುತ್ತೆ? ಇದೇ ಕುಮಾರಸ್ವಾಮಿ ಯಡಿಯೂರಪ್ಪ ಈ ಥರ ಮಾಡಾರ ಅಂತ ಹೇಳ್ತಾರೆ ಅನ್ಸುತ್ತಪ್ಪ ನಮ್ಗೆ. ಅಂದ್ರೆ ಅವರು ಇದ್ರ ಮೇಲೆ ಮಾಡಿದ್ದಾರೆ ಅಂತನಾ? ಅವರೇ ರಾಜೀನಾಮೆ ಕೊಡು ಅಂತ ಹೇಳ್ತಾರೆ ಅವರು. ಈಗ ಸತ್ ಮಾಡ್ದೆ ಕುಂತಾರ ಯಡಿಯೂರಪ್ಪ ಕುಮಾರಸ್ವಾಮಿ ಅವರು. ಈಗ ಅವರೇ ಈಗ ಅವ್ರದ್ದು ಬರ್ತದ. ಸುಮ್ಮನೆ ಇದ್ಯಾಕೆ ಹಿಂಗೆ ಅವ್ರದ್ದು ಬರ್ತದ, ಅವ್ರದ್ದು ಬರದೆ ಉಳ್ಕೊಳ್ಳಲ್ಲ. ಎಲ್ರದ್ದು ಒಂದಲ್ಲ ಒಂದ್ ದಿವಸ ಬರುತ್ತೆ ಅಂತ ಯಾರೇ ಬಂದೇ ಬರ್ತದ. ಈಗಲೇ ಬರ್ತದ. ಈಗಲೇ ಸುದ್ದಿ ಹೇಳಲ್ಲ. ಚಂದ್ರಶೇಖರ್ ಏನಂತ ಹೇಳಿದನು ಕುಮಾರಸ್ವಾಮಿ ಅದ. ಅದು ಗೊತ್ತಾಯ್ತು ನಿಮ್ಗೆ? ತಿರುಗಿ ಯಡಿಯೂರಪ್ಪನದು ಮಗನದು ಅದು ಗೊತ್ತಾಗಿಲ್ವಾ? ಅದೆಲ್ಲ ಬರ್ತಾವ ಸುಮ್ಮನೆ ಎಲ್ಲ. ನಮಗೂ ಈ ಮರೆ ಇವೆಲ್ಲ ಈ ಥರ ಗೊತ್ತಿದ್ದು ಮಾತ್ರ ಮಾತಾಡೋದು. ನಾನು ಗೊತ್ತಾಗಿರೋದು ಮಾತಾಡೋದು. ಈಗ ಸಿದ್ದರಾಮಯ್ಯ ಅವ್ರಿಗೆ ಅಲ್ಲಿ 14 ಸೈಟ್ ತಗೊಳ್ಳುವಂತ ಅವಶ್ಯಕತೆ ಇತ್ತಾ? ಗೊತ್ತಿಲ್ಲ ಅಂತ ಹೇಳ್ತಾವನ್ನೆಲ್ಲ. ಸುಮ್ಮನೆ ನಾನು ಗೊತ್ತಿದ್ದು ಹೇಳೋಕ್ಕಾಗಲ್ಲ. 14 ಸೈಟು 3 ಸೈಟು ಅಂತ ಹೇಳ್ತಾರ. ನನಗೆ ಗೊತ್ತಿಲ್ಲ. ಈಗ ಈ ವಿಚಾರ ನಿಮಗೆ ಬೆಳಕಿಗೆ ಬಂತಲ್ವಾ? ಈಗ ಪ್ರದೀಪ್ ಕುಮಾರ್ ಆಗಿರ್ಬೋದು, TJ ಅಬ್ರಾಹಂ ಆಗಿರ್ಬೋದು, ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಇವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ನಿಮ್ಗೇನು ಅನ್ನಿಸ್ತು? ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಡ್ತಾವ್ರಲ್ಲ, ಹಗರಣ ಆಗಿದೆ ಅಂತ ಹೇಳ್ತಾವ್ರಲ್ಲ ಅಂದಾಗ ನಿಮ್ಗೇನು ಅನ್ನಿಸ್ತು? ಇದೇನೆಲ್ಲ ಬರೀ ದೂರು ಅಂತ ನಮ್ಗೆ ಅನಿಸ್ತಪ್ಪ. ಇಲ್ಲ, ಇನ್ನು ಇದ್ರ ಮೇಲೆ ನಮ್ಗೆ ಇನ್ನು ಬಾಕಿ ಗೊತ್ತಿಲ್ಲ. ಅಲ್ಲ, ಒಬ್ಬ ತಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡಾಗ ಅಣ್ಣನ ಮೇಲೆ ಈ ಥರ ಆರೋಪ ಕೇಳಿ ಬಂದಾಗ ನಿಮ್ಗೇನು ಅನ್ನಿಸ್ತು? ಓ ಏನಪ್ಪ ಇದು ಅಂತ ನಿಮಗೆ ಗಾಬರಿ ಅಂತ ಅನಿಸ್ತಿಲ್ವ? ಗಾಬರಿ ಬತ್ತು. ಗೊತ್ತಾಗಬೇಕಲ್ಲ ಮಾತಾಡ್ಬೇಕಾರ. ಸುಮ್ಮನೆ ಇಲ್ದದ್ದು ಸುಳ್ಳೆಲ್ಲ ಆಡಕ್ ಹೋಗ್ಬಾರ್ದು. ಯಾವಾಗ ಗೊತ್ತಾದ್ ಮಾತಾಡ್ಬೇಕು. ಅಂದ್ರೆ ಈ ಹಗರಣ ಆಗಿಲ್ಲ ಅಂತ ನಿಮ್ಮ ಪ್ರಕಾರನ? ನಮ್ಮ ಪ್ರಕಾರ ಆಗಿರ್ಬೋದು ಏನೋ, ಒಟ್ಟಿನಲ್ಲಿ ಅದು ಗೊತ್ತಿಲ್ಲ. ದೊಡ್ಡ ಮಟ್ಟದಲ್ಲಿ ರೋಡ್ ಶೋ ಅಂದ್ರೆ ಮೆರವಣಿಗೆ ಮಾಡಿದ್ರು ಬೆಂಗಳೂರಿಂದ ಮೈಸೂರವರೆಗೂ ಕೂಡ, BJP JDS ಅವರೆಲ್ಲ. ಈಗಲೂ ನಿಜ ಅಂತ ಮದ ಒಟ್ಟಿನಲ್ಲಿ ಜನಗಳು ಸುಮ್ಮನೆ ಆಡ್ತಾವ್ರೆ. ಅವರು ಅವೆಲ್ಲ ಮಾಡಕ್ ಹೋಗಿಲ್ಲ. ಅವರು ಹಂಗಾರ ಅವ್ರು ಮಾಡಬೇಕು ಅಂದ್ರೆ ಕಥಾ ಬೇರೆ ಇತ್ತು. ಮಾಡಕ್ ಹೋಗಲ್ಲ ಅವರು ಆ ಥರ.
ಈಗ ಲೋಕಾಯುಕ್ತದಲ್ಲಿ FIR ಆಗಿದೆ, ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆ ED ಕೂಡ ಎಂಟ್ರಿ ಆಗಿದೆ. ಇದೆಲ್ಲದರಿಂದ ಹೊರಗಡೆ ಬರ್ತಾರೆ ಅಣ್ಣ ಅನ್ನೋ ವಿಶ್ವಾಸ ಇದೆಯಾ? ಹೊರಗಡೆ ಬರ್ತಾರ, ಬರದೇ ಇವರು ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಕಿತ್ತಾಗಕ್ಕಾಗಲ್ಲ, ಇವರೇ ಆಳ್ತಾರೆ ಗ್ಯಾರಂಟಿ. ಈಗ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾವ್ರೆ. ಅವ್ರು ಅಂತಲ್ಲ ಇವ್ರು ಕೊಡಲ್ವಲ್ಲ ಇವರು. ಅದು ಮುಂದೆ ಯೋಚನೆ, ಅದು ಇವತ್ತು ನಾವು ಹೇಳೋಕ್ಕಾಗಲ್ಲ. ಅವರು ಕೊಟ್ಟಾರ ಬಿಟ್ಟಾರ ಅದು ನಾವು ಹೇಳೋಕ್ಕಾಗಲ್ಲ. ಒಳ್ಳೆ ಅದು ಮುಂದಿನ ಕಥೆ. ಈ ಹಿಂದೆ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಇದೇ ಪ್ರಾಸಿಕ್ಯೂಷನ್ ವಿಚಾರ ಬಂದಾಗ ಇದೇ ಸಿದ್ದರಾಮಯ್ಯ ಅವರು ಆಗ್ರಹಿಸಿದ್ರು. ಅವ್ರಿಗೊಂದು ನ್ಯಾಯ, ಸಿದ್ದರಾಮಯ್ಯ ಅವ್ರಿಗೊಂದು ನ್ಯಾಯನ ಒಪ್ಪತ್ತೀವಿ ಈಗ ಯಡಿಯೂರಪ್ಪನಿಗೆ ಒಂಥರ ನ್ಯಾಯ, ಇವ್ರಿಗೆ ಒಂಥರ ನ್ಯಾಯ ಅಂತ ನೀವು ಹೇಳ್ತಿದ್ದೀರಿ. ಅದು ಆಗ ರಾಜೀನಾಮೆ ಕೊಟ್ಟಿದ್ದ ಯಡಿಯೂರಪ್ಪ, ಈಗ ಈ ಸಿದ್ದರಾಮಯ್ಯನೂ ಕೊಡೋದು ಹೇಳ್ತಾವ್ರ. ಇದು ಮುಂದೆ ಕಥೆಗಳು, ಅದು ಹೇಳಿ ಮಾಡೋಕ್ಕಾಗಲ್ಲ ನಾವು. ಮುಂದೆ ಇನ್ನು ಬಾಕಿ ನಮ್ಗೆ ಗೊತ್ತಿಲ್ಲ. ಏನ್ ಅನ್ಸುತ್ತೆ ನಿಮ್ಗೆ, ವಿಶ್ವಾಸ ಇದೆಯಾ? ಇರ್ಲಿದ ಅಂತ ಅನ್ಸುತ್ತಪ್ಪ. ಕೊಟ್ರ ಈಗ ಮಂತ್ರಿ ತಂದೆ ಇದ್ರ ಚಂದ ಅಂತ ಅನ್ಸುತ್ತ. ಯಾರು ನಾನು ಕೇಳ್ತಿರೋದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಅಲ್ಲ, ಈಗ ಈ ಹಗರಣಗಳ ವಿಚಾರ ಸಾಕಷ್ಟು ಚರ್ಚೆಗಳಾಗ್ತದಿಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಅವ್ರ ಬಗ್ಗೆ ಅವ್ರಿಗೆ ಗೊತ್ತಾಗಿರ್ಬೇಕು, ಅವ್ರಿಗೆ ಗೊತ್ತಾಗಿದ್ದಾರೋ ಅದು ಅವ್ರು ಹೇಳ್ತಾರ. ನಾವು ಅದಕ್ಕೆ ಗೊತ್ತಿಲ್ಲದೆ ನಮ್ಮ ಮಾತಾಡಕ್ ಹೋಗಲ್ಲ. ಸುಮ್ಗೆ ಇವೆಲ್ಲನೂ ಅಣ್ಣನ ವಿರುದ್ಧ ಷಡ್ಯಂತ್ರ ಏನಾದ್ರು ಆಗ್ತಿದ್ಯಾ? ಗೊತ್ತಿನ ಅಣ್ಣನ ಮೇಲೂ ಆದ್ರೂ ಅಷ್ಟೇ, ಏನಾದರೂ ಅಷ್ಟೇ, ಗೊತ್ತಿದ್ದ ಮಾತ್ರ ಮಾತಾಡಕ್ಕೆ ಹೋಗ್ಬಾರ್ದು, ಅದು ಹಳ್ಳಬೇಡ್ದು. ಈಗ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾವ್ರಲ್ಲ, ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಕೊಡದೆ ಚೆಂದ ಅನಿಸುತ್ತಪ್ಪ ಅಂತ ಅಂತ ನಮ್ಮ ಇಷ್ಟ ಇರುತ್ತೆ. ಅವರು ಈ ಥರ ವಾದ ಮಾಡ್ತಾರೆ ಕೊಡಲೇಬೇಕು ಅಂತ, ನಾವು ಇಷ್ಟ ಕೊಡ್ಬಾರ್ದು ಅಂತದಪ್ಪ. ಆರೋಪ ಮುಕ್ತರಾಗಿ ಹೊರಗಡೆ ಬರ್ತಾರ ಸಿದ್ದರಾಮಯ್ಯ ಅವರು? ಇಲ್ಲ, ಏನು ಈಗ ಹೇಳೋಕ್ಕಾಗಲ್ಲ, ನಾನು ಯಾವ್ದು ಹೇಳೋಕ್ಕಾಗಲ್ಲ. ಅಲ್ಲಲ್ಲ, ಈಗ ತನಿಖೆ ನಡೀತಿದೆಯಲ್ಲ, ಇದೆಲ್ಲವೂ ಕೂಡ ಇದರಲ್ಲಿ ಯಾವುದೇ ರೀತಿಯಾದಂಥ ಇನ್ವಾಲ್ವ್ಮೆಂಟ್ ಅವ್ರದ್ದು ಇಲ್ಲ ಅಂತೇಳಿ ಹೊರಗಡೆ ಬರ್ತಾರನ್ನೋ ವಿಶ್ವಾಸ ಇದೆಯಾ ಅಂತ? ಇಲ್ಲ, ನಮ್ಗೆ ಗೊತ್ತಿಲ್ಲ ಸಾಕು, ಅದು ಗೊತ್ತಿಲ್ಲ ನಮ್ಗೆ, ನಮ್ಗೆ ಗೊತ್ತಿಲ್ಲ. ಈಗ ಮನೆಯಲ್ಲೆಲ್ಲ ವಾತಾವರಣ ಹೇಗಿದೆ ಈ ವಿಚಾರ ಬಂದಾದ್ಮೇಲೆ? ಎಲ್ಲರೂ ಗಾಬರಿಲಿದ್ದಾರ ಮನೇಲಿ? ಏನಾದ್ರು ಏನು ಮಾಮೂಲು ಟಿವಿ ನೋಡ್ತೀವಿ, ಅಲ್ಲಿ ನೋಡ್ತಾ ಇರೋದು ನೋಡ್ತೀನಪ್ಪ ಅಷ್ಟೇ. ಇನ್ನೇನು ಗಾಬರಿ ಏನು ಇದ್ದು, ಹಿಂಗಾಯ್ತಲ್ಲ, ಯಾವಾಗಲೂ ಇದಾಗಿಲ್ಲ, ಒಂದು ಕಪ್ ಸಿಕ್ಕಿ ಬಂದ್ರೆ ಹಿಂಗಾಯ್ತಲ್ಲ. ರಿಪಬ್ಲಿಕ್ ಕನ್ನಡ ನೋಡ್ತೀರಾ? ಕನ್ನಡ ಜನ ಎಲ್ಲ ಕನ್ನಡ ನೋಡ್ತೀವಿ. ಅಲ್ಲ, ರಿಪಬ್ಲಿಕ್ ಟಿವಿ ನೋಡ್ತೀರಾ? ನಾವೇ ಜಾಸ್ತಿ ಮಾಡಿದ್ದು ಮೂಢ ಹಗರಣದ ಬಗ್ಗೆ ಒಂದಷ್ಟು ವಿಚಾರಗಳು, ದಾಖಲಾತಿಗಳೆಲ್ಲ ನಾವೇ ಜಾಸ್ತಿ ತೋರಿಸಿದ್ದು. ನೋಡಿದ್ಯೋ ಒಟ್ಲೆ ತಿರ್ಗ ಇದು ಅದನ್ನೆಲ್ಲ ಹಾಕಿ ಹಾಕಿ ಅದಕ್ಕೇನು. ಈಗ ಒಂದು ಆರೋಪಗಳು ಕೇಳಿ ಬರುತ್ತೆ, ಒಂದಷ್ಟು ಸುಳ್ಳುಗಳು, ಆ ವಿಚಾರಗಳೆಲ್ಲವೂ ಕೂಡ ಬರುತ್ತೆ. ಆದರೆ ಕುಟುಂಬಸ್ಥರು ಅವ್ರ ಜೊತೆ ಯಾವ ರೀತಿಯಾಗಿ ನಿಲ್ಲುತ್ತೆ ಅನ್ನೋದು ಇಂಪಾರ್ಟೆಂಟ್. ಉಪ್ಪು ಹೇಳಿಲ್ಲ ಅವ್ರಿಗೆ, ನಾನು ಫ್ಯಾಮಿಲಿನೇ ಹೇಳ್ತಾ ಇರೋದು. ನಾವು ಯಾವ್ದವ್ರನ್ನ ಹೆಚ್ಚಿಗೆ ಮಾತಾಡೋಕೆ ಹೋಗಿಲ್ಲ, ಏನು ಯಾವ್ದು ನಾವು ಕೇಳುವಿಲ್ಲ ಅವನ ನಮ್ಮ ಅಣ್ಣವ್ರ. ಅವ್ರು ಹೇಳ್ದಾಗ ತತಾಸು. ಹೇಗೆ ನಿಮ್ಮಣ್ಣ ಇಂಥ ವಿಚಾರದಲ್ಲೆಲ್ಲ? ಅವನು ನಮ್ಮ ಕಣ್ಣು ಮಾಡಿ ಏನೋ ಅವನು ಮಾಡಿಲ್ಲ ಅಂತಪ್ಪ, ಅದಪ್ಪ ನಮ್ಮ ಕಣ್ಣು ಮಾದ್ರೆ. ಬೇರೆಯವ್ರ ಕಣ್ಣಿಗೆ ಹಂಗೆ ಅದು ನಮ್ಗೆ ಗೊತ್ತಿಲ್ಲ. ನಮ್ಮ ಕಣ್ಣು ಮಾಡಿ ನಮ್ಮ ಅಣ್ಣ ಶುದ್ಧವಾಗವನ ಅಂತ ಹೇಳ್ತೀನಿ. ಈಗ ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಹೌದು ಹುಲಿಯ ಅಂತೇಳಿ ಫೇಮಸ್ ಆಗ್ಬಿಟ್ಟಿದೆ ಅದರಲ್ಲೆಲ್ಲ ಅವನು ಆ ಥರ ಕೈ ಹೊಡೆದು ಕೈ ಹೇಳ್ತಾವ. ಒಬ್ಬರು ತಮ್ಮ ಗೋರ್ಕೋಬೇಕು ಬಿಡ್ಬೇಕು ಅನ್ನೋ ಅವಂತೂ ಇಲ್ಲ. ಎಲ್ಲ ಯಾವಾಗಲೂ ಜನಗಳದಕ್ಕೆ ಇದು ಮಾಡಿದ ಹೊರತು ಅವನು ನಾನೇ ಬದುಕಬೇಕು ಅನ್ನೋದಿಲ್ಲ. ಈಗ ಹೌದು ಹುಲಿ ಅಂತೆಲ್ಲ ಅವ್ರೆಲ್ಲೇ ಹೋದ್ರು ಬಂದ್ರು ಕೂಡ ಕರೀತಾರೆ. ಇತ್ತು ಜನ ಹುಲಿ ಬತ್ತು ಅಂತ ಹೇಳ್ತಿರು. ಇದೊಂದು ಆಯ್ತಲ್ಲಪ್ಪ, ಈಗ ಯಾರು ಕಂಡಿದ್ರು ಇದು ನಮ್ಗೆ ಗೊತ್ತಾ ಹೇಳಿ? ಸಿಂಹ ಬತ್ತು ಹುಲಿ ಬತ್ತು ಅಂತ ಹೇಳ್ತಿರು. ಈಗೇನ ಈ ಥರ ಅಗ್ರಣಕ್ಕೆ ಸಿಕ್ಕತ್ತವರು ಹೇಳ್ದೇನೇನು ಹೇಳ್ತಾರೆ ಅಷ್ಟೇ ಅಪ್ಪ. ಇದೊಂದು ಬಿಟ್ರೆ ನಮಗೇನು ಗೊತ್ತು? ಕಂಡದ ಆಡಬೇಕು, ಕಂಡದ ಆಡೋಕ್ಕಾಗಲ್ಲ. ಇದು ಈಗ ಎಲ್ಲರಿಗೂ ಗೊತ್ತಾಯ್ತಿದ್ದು. ಜನಗಳು ಆಗಲಿಕ್ಕೆ ಮೇಲೆ ಎತ್ತಿ ನಿಲ್ಲಿಸ್ಬಿಟ್ರೋದಾಗ. ನೀವೇನಾದ್ರು ಫೋನ್ ಮಾಡೋದಕ್ಕೆ ಟ್ರೈ ಮಾಡಿದ್ರಾ? ಫೋನಿಗೆ ನಮ್ಗೆ ಯಾರು ಮಾಡಲ್ಲ, ಅವರು ಮಾಡೋ ಜೋನ್ ಮಡಿಕಲ್ಲ, ನಮ್ಮ ಮಾಡೋದು ಮಾಡೋದು ಇಲ್ಲ, ನಮ್ಮ ಫೋನು ಮಡಗಿಲ್ಲ. ಈಗೇನಾದ್ರು ಹೋಗಿ ನೀವು ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನ ಏನಾದ್ರು ಮಾಡ್ತೀರಾ? ಇಲ್ಲ ಸರ್, ನಾವು ಹೋಗೋದಿಲ್ಲ. ಈಗ ಹೋಗೋದೇ ನಮ್ಗೆ ಹೋಗಕ್ಕೆ ಹೋಗಲ್ಲ, ಹೋಗೋದು ಇಲ್ಲ. ಈಗ ಇಲ್ಲಿಗೆ ಬಾ ಮಾತಾಡೋಣ ಅಂತ ಏನಾದ್ರು ಕರಿತೀರಾ? ಇಲ್ಲ, ಅವ್ರು ಬರೋದು ಇಲ್ಲ. ಹಾಂ ಹೋಯ್ತೀವಿ ಯಾವತ್ತೋ ಒಂದಿನ ನಮ್ಗೆ ಜ್ಞಾನ ಬಂದಾಗ. ಅದೇ ಹೋಗದೆ ಹೆಂಗೆ ಇದ್ದಮ್ಮ ಅಣ್ಣ ಆದ್ಮೇಲೆ ಯಾವತ್ತೋ ಒಂದಿನ ಹೋಯ್ತೀವಿ ಬರ್ತೀನಿ. ಅರೆಸ್ಟ್ ಆಗ್ಬಿಡ್ತಾರಂತೆ, ಅಂತೆ ಕಂತೆಗಳು ಚರ್ಚೆಗಳಾಗ್ತಾ ಇದೆ. ಅರೆಸ್ಟು ಆಗ್ಬಿಡ್ತಾರಂತೆ, ಭಯ ಇದೆಯಂತೆ, ಈ ಥರದ್ದು ಹೇಳಿಕೆಗಳು ಬರ್ತಾ ಇದೆ. ಹೇಳಿ ಬಿಡಿ, ಈಗ ಜನಕ್ಕೆ ಗೊತ್ತೇ ಅದ ಎಲ್ಲ. ಹೇಳ್ಬಿಡಿ ಹೇಳ್ಬಿಡಿ. ಅವ್ರು ಹೇಳ್ಕಾದ್ರು ಯಾರಿಗೇನಪ್ಪ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕಣ್ಣು ಕಡೋದು ನಾವು ಮಾಡ್ತೀವಿ, ಅವ್ರ ಕಣ್ಣು ಕಡೋದು ಏನೇನೋ ಮಾತಾಡ್ತಾರೆ.
ಇದು ಸಿದ್ದರಾಮಯ್ಯ ಅವರ ಸಹೋದರ ಆಗಿರುವಂಥ ಸಿದ್ದೇಗೌಡ ಅವರ ಮಾತು. ನೋಡೋಣ, ಆ ಥರದ್ದು ಮನುಷ್ಯ ಅಲ್ಲ ಅಂತ ನಮಗೆ ವಿಶ್ವಾಸ ಇದೆ. ಈ ಥರ ಜನಗಳಿಗೋಸ್ಕರ ಬದುಕಿರುವಂಥ ವ್ಯಕ್ತಿ, ಆತನಿಗೋಸ್ಕರ ಯಾವತ್ತೂ ಕೂಡ ಮಾಡಿಕೊಂಡಿರುವಂಥ ವ್ಯಕ್ತಿ ಅಲ್ಲ ಅಂತ ಹೇಳಿ ಇವತ್ತು ಅವರ ಸಹೋದರ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಮೈಸೂರು.